ಸೋ ಮಚ್, ತುಂಬ ಖುಷಿ ಆಗ್ತದೆ. ಸೊ ಇವತ್ತು ಅಪ್ಪು ಸರ್ ಮತ್ತು ರಾಜ್ಕುಮಾರ್ ಸರ್ ಸಮಾಧಿಗೆ ಭೇಟಿ ಕೊಟ್ಟಿದ್ದೀರಾ. ಸೊ ಸ್ಪೆಷಲ್ ಎಲ್ಲರಿಗೂ ಗೊತ್ತಿದೆ. ಸೊ ಅಂದರೆ ವರ್ಷ ಬರ್ತಿದ್ದೀರಾ ಹೇಗೆ ಅಂತ? ಎಲ್ಲ ವರ್ಷ ಬರ್ತಿದ್ರೆ ಏನು ಈ ಸರಿ ಸ್ಪೆಷಲ್ ಏನು ನಿಮ್ಮ ಬರ್ಡೇಗೆ? ಈ ಸತಿ ನಾನು ಆ್ಯಕ್ಚುಲಿ ಸ್ಪೆಷಲ್ ಇಲ್ಲ. ಅಂದರೆ ನಮ್ಮ ದೇಶ ಸುಮಾರಷ್ಟು ವಾರ್ ನಡೀತಾ ಇದ್ದಾವೆ, ಸ್ಟ್ರೈಕ್ಸ್ ಆಗ್ತಿರೋದು ಕೂಡ ನೋಡ್ತಾ ಇದ್ದೀರಾ. ಈ ಸಲ ನಾನು ಬರ್ಡೇ ಆಚರಿಸ್ಬಾರ್ದು ಅಂತ ನಾನು ನಿರ್ಧಾರ ತೊಗೊಂಡಿದ್ದೆ. ಅವತ್ತು 2-3 ದಿವಸ ಹಿಂದೆನೇ ನಾನು ಪೋಸ್ಟ್ ಹಾಕಿದ್ದೆ. ನನ್ನ ಫ್ಯಾನ್ಸ್ ಸುಮಾರಷ್ಟು ಸೆಲೆಬ್ರೇಷನ್ಸಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರು. 10 ದಿವಸದಿಂದ ಪೋಸ್ಟ್ ಹಾಕ್ತಾನೆ ಇದ್ದರು. ಬಟ್ ಈ ಪಾಕಿಸ್ತಾನ್ ಇಂಡಿಯಾ ಸಿಚುವೇಶನ್ ಆಗಿರೋದ್ರಿಂದ ನನಗೆ ಸುಮಾರು, ಬಿಕಾಸ್ ನಾನು ಡಿಫೆನ್ಸ್ ಫ್ಯಾಮಿಲಿನಾನೆ, ನಮ್ಮಪ್ಪ ಏರ್ಫೋರ್ಸ್ನವರು. ಸೊ ನನಗೆ ಅರ್ಥ ಆಗುತ್ತೆ ಆ ನೋವು ಏನು ಅಂತ. ನಾವು ಅಲ್ಲಿ ಇಲ್ಲದೆ ಇರ್ಬೋದು, ಬಟ್ ನಮಗೋಸ್ಕರ ಅಲ್ಲಿ ಸೈನಿಕರು ಸುಮಾರು ಜನ ನಮಗೋಸ್ಕರ ಪ್ರತಿ ದಿನ ರಾತ್ರಿ ನಮಗೋಸ್ಕರ ಅಲ್ಲಿ ಯುದ್ಧ ಮಾಡ್ತಾನೆ ಇದ್ದಾರೆ. ಅವ್ರ ಜೀವ ಕೂಡ ಯಾವಾಗ ಹೋಗ್ಬೋದು ಅಂತ ಅವ್ರು ಹೇಳೋಕ್ಕಾಗಲ್ಲ. ಅಂಥ ಒಂದು ಪರಿಸ್ಥಿತಿನಲ್ಲಿ ನನಗೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ನಂಗೆ ಅನಿಸ್ಲಿಲ್ಲ. ಸೊ ನಾನು ಸೆಲೆಬ್ರೇಟ್ ಮಾಡಲಿಲ್ಲ. ಆ್ಯಂಡ್ ನನ್ನ ಫ್ಯಾನ್ಸ್ ಆರ್ ಅಮೇಝಿಂಗ್. ಬಿಕಾಸ್ ನನ್ನ ಫ್ಯಾನ್ಸಿಗೆ ನಾನು ಹೇಳಿದ್ರೆ ನಾನು ಸೆಲೆಬ್ರೇಟ್ ಮಾಡಲ್ಲ, ಬಟ್ ನೀವು ಏನೇನು ಯೋಚನೆ ಮಾಡಿದ್ರೆ ಅಷ್ಟು ಅಮೌಂಟನ್ನ ನೀವು ಕಾಂಟ್ರಿಬ್ಯೂಟ್ ಮಾಡಿ ಡಿಫೆನ್ಸಿಗೆ ನೀವು ಚಾರಿಟಿ ಮಾಡಿ ಅಂತ ಹೇಳಿದೆ. ಆ್ಯಂಡ್ ಅದೇ ಆಯಿತು ಕೂಡ. ಸೊ ಸುಮಾರಷ್ಟು ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನನಗೆ ಸ್ಕ್ರೀನ್ ಶಾಟ್ಸ್ ಬರ್ತಿತ್ತು, ನನ್ನ ಹೆಸರಲ್ಲೇ ಮಾಡಿದ್ದಾರೆ. ಬಟ್ ನಾನೇನು ಹೇಳ್ತೀನಿ ಅಂದರೆ ಈ ಸೆಲೆಬ್ರೇಷನ್ಸ್ ಎಲ್ಲ ನಾವು ಪಕ್ಕಕ್ಕೆ ಇಡಬೇಕು ಸದ್ಯಕ್ಕೆ. ಯಾಕಂದರೆ ಈ ಒಂದು ಪರಿಸ್ಥಿತಿನಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ನಮ್ಮ ದೇಶಕ್ಕೆ ಎಷ್ಟು ಸಹಾಯ ಮಾಡ್ಬೋದು. ಯಾಕಂದರೆ ನಾವು ಹೋಗ್ಬಿಟ್ಟು ಯುದ್ಧ ಮಾಡೋಕ್ಕಾಗ್ತಾ ಇಲ್ಲ, ಆದರೆ ನಾವು ಅಟ್ಲೀಸ್ಟ್ ಈ ಥರ ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಎಂಕರೇಜ್ ಮಾಡಿರೋದಾಗ್ಬೋದು, ಪ್ರತಿ ದಿವಸ ಅವರಿಗೆ ಪ್ರೋತ್ಸಾಹ ನೀಡೋದು. ಬಿಕಾಸ್ ನಾವು ಖುಷಿಯಾಗಿದ್ದರೆ ಅವರಲ್ಲಿ ಪಡ್ತಿರೋಂಥ ಕಷ್ಟಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ, ಅವ್ರು ಮಾಡ್ತಿರೋದಕ್ಕೆ ಒಂದು ಜಸ್ಟಿಸ್ ಸಿಗುತ್ತೆ ಕೂಡ. ಸೊ ಸೆಲೆಬ್ರೇಷನ್ ಅಂದರೆ ಜಸ್ಟ್ ಇಷ್ಟೇ. ಬಟ್ ಇವತ್ತೊಂದು ವಿಷಯ ನಂಗೆ ಗೊತ್ತಾಯಿತು. ಆಪರೇಷನ್ ಕೆಲ್ಲರ್ ಅಂತ 3 ಟೆರರಿಸ್ಟ್ ಪಾಕಿಸ್ತಾನದ್ದು ಅವ್ರ ಡೆತ್ ಆಗಿದೆ. ಅವ್ರದ್ದು ಒಂದು ಈ ನ್ಯೂಸ್ ನಂಗೆ ತುಂಬ ಸ್ಪೆಷಲ್. ಯಾಕಂದರೆ ಅದು ಇವತ್ತಾಗಿದ್ದಕ್ಕೆ. ಸೊ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಪ್ರಾಬ್ಲಿ ಮುಂದೆ ಆಗೋಒಂದು ಸ್ಟ್ರೈಕ್ಸ್ ಸುಮಾರಷ್ಟು ಕಮ್ಮಿ ಆಗುತ್ತೆ. ಬಿಕಾಸ್ ಈ ಟೆರರಿಸ್ಟ್ ಇನ್ನಿರಲ್ಲ ಅಂತ ಒಂದು ಖುಷಿ ಆಯಿತು ನನಗೆ ಇವತ್ತಿನ ದಿವಸ. ಸೊ ಇಲ್ಲಿ ತನಕ ಐ ವಾಸ್ ಲೈಕ್ ಫೀಲಿಂಗ್ ನಾವು ಗೆಲ್ತಾ ಇದ್ದೀವಿ. ಅಫ್ಕೋರ್ಸ್ ನಾವು ಪ್ರತಿ ಸತಿ ಸ್ಟ್ರೈಕ್ ಮಾಡಿದ್ರೆ ನಾವು ಗೆಲ್ತಾ ಇದ್ದೀವಿ, ಟೆರರಿಸ್ಟನ್ನು ನಾವು ನಾಶ ಮಾಡ್ತಾ ಇದ್ದೀವಿ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಆದರೆ ಇದು ನಂಗೆ ತುಂಬ ಖುಷಿ ಆಯಿತು ಇವತ್ತಾಗಿರೋದು ಕೂಡ.